ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮವನ್ನು ಕಂಬದಹಳ್ಳಿ ಜೈನ ಮಠದ ಭಾನುಕೀರ್ತಿ ಭಟ್ಟಾರಕಾಚಾರ್ಯವರ್ಯ ಸ್ವಾಮೀಜಿ ಹಾಗೂ ಶಾಸಕ ಟಿಎಸ್ ಶ್ರೀವತ್ಸ ಮೈಸೂರಿನಲ್ಲಿ ಇಂದು ಉದ್ಘಾಟಿಸಿದರು. ಈ ವೇಳೆ ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಾಹಿತಿ ಪ್ರೊಫೆಸರ್ ಎಸ್ ಶಿವರಾಜಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಉಪನಿರ್ದೇಶಕ ಡಾ ಎಂಡಿ ಸುದರ್ಶನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಾವೀರರಿಗೆ ಸಲ್ಲಿಸತಕ್ಕಂಥ ಗೌರವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಳಿಕ ಟಿಎಸ್ ಶ್ರೀವತ್ಸ ಮಹಾಪುರುಷರ ಸ್ಮರಣೆ ಮಾಡುವ ಮೂಲಕ ಜೀವನದಲ್ಲಿ ಬದಲಾವಣೆ ಮತ್ತು ಪರಿವರ್ತನೆ ತರುವುದೇ ಇಂತಹ ಜಯಂತಿಗಳ ಪ್ರಮುಖ ಉದ್ದೇಶವಾಗಿದೆ. ಮಹಾವೀರ ತೀರ್ಥಂಕರರು ದ್ವೇಷವನ್ನು ಬದಿಗಿಟ್ಟು ಶಾಂತಿಯನ್ನು ಸಾರಿದ್ದರು ಎಂದರು. ಕಳೀತೀವಿ ಅನ್ನುವಂಥ ಸಂದೇಶವನ್ನು ತಲೆಯಲ್ಲಿಟ್ಕೊಂಡು ಹೋಗಬಹುದಾದಂಥ ಮಹಾಪುರುಷರ ಇವತ್ತಿನ ಮಹಾವೀರ ಜಯಂತಿಯ ಒಂದು ಒಳ್ಳೆಯ ಅರ್ಥ. ಭಾನುಕೀರ್ತಿ ಭಟ್ಟಾರಕಾಚಾರ್ಯವರ್ಯ ಕಳೆದ 3-4 ವರ್ಷಗಳಿಂದ ರಾಜ್ಯ ಸರ್ಕಾರವೇ ಮಹಾವೀರರ ಜಯಂತಿಯನ್ನು ಆಚರಿಸುತ್ತಿದೆ. ಕುಟುಂಬದಲ್ಲಿ ತಾಯಿಗೆ ಮೊದಲ ಗುರು. ಮಹಿಳೆಯರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಹಿಷ್ಣುತೆ, ತ್ಯಾಗದ ಮನೋಭಾವ ಹೆಚ್ಚಿರುತ್ತದೆ. ಇದನ್ನು ಮಹಾವೀರರು ಪ್ರತಿಪಾದಿಸಿದ್ದರು ಎಂದು ತಿಳಿಸಿದರು. ಪರಸ್ಪರ ಜೀವನ, ಒಂದು ಜೀವ ಮತ್ತೊಂದು ಜೀವನ ಪ್ರೀತಿಸಿ ನೀವು ಬದುಕಲಿಕ್ಕೆ. ಶಿವರಾಜಪ್ಪ, ಮಹಾವೀರರು ಅಹಿಂಸಾ ಮಾರ್ಗಕ್ಕೆ ಹೆಚ್ಚಿನ ಉತ್ತೇಜನ ನೀಡಿದ್ದರು. ಜೊತೆಗೆ ಸಕಲ ಜೀವಿಗಳ ಸುಭಿಕ್ಷೆ ಅವರ ಒತ್ತಾಸೆಯಾಗಿತ್ತು ಎಂದರು. ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ ಮಹಾವೀರರು. ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳಿ, ಆ ಮೂಲಕ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಸಿಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ.